ಚೆನ್ನಾಗಿದೆ, ಎಲ್ಲರೂ ನೋಡೋ ಅಂಥ ಮೂವಿ. ಎಲ್ಲ ಏಜ್ ಗ್ರೂಪ್ ಅವರು ನೋಡ್ಬೋದು. ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವಾಗ ಮೂವೀಸ್ ಒಳ್ಳೆ ಬರ್ತಾ ಇಲ್ಲ ಅಂತ. ಬಟ್ ಈ ಮೂವಿ ತುಂಬ ಚೆನ್ನಾಗಿದೆ. ಯಾಕೆ ಅಂದರೆ ಕೆಲವರು ಡೀಸೆಂಟ್ ಆಗಿರೋ ಮೂವಿ ಇಷ್ಟಪಡ್ತಾರೆ, ಅಂಥವ್ರಿಗೆ ದಿಸ್ ಇಸ್ ದ ಬೆಸ್ಟ್ ಮೂವಿ. ಚೆನ್ನಾಗಿದೆ ಸರ್. ಇದು ರೇರ್ ಹೀರೋಯಿನ್ ಅಂತ ಹೇಳ್ಬೋದು. ಭಾಳ ಚೆನ್ನಾಗಿದೆ. ಎಲ್ಲರೂ ಸೇರ್ಕೊಂಡಿದೆ, ಇಲ್ಲಿ ಎಮೋಷನ್ ಸೇರ್ಕೊಂಡಿದೆ, ಮತ್ತು ಹೀರೋಯಿಸಮ್ ಇದೆ, ಡ್ರೈವಿಂಗ್ ಇದೆ, ಎಲ್ಲ ಊರನ್ನು ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಗ್ರ್ಯಾಂಡ್ ಸಕ್ಸಸ್ ಆಗೇ ಆಗುತ್ತೆ. ವೆರಿ ಗುಡ್. ಕ್ಯಾಮ್ರಾಮನ್ ವರ್ಕ್ ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಸೀನಿಯರ್ ಪಾಪ ಅವ್ರ ಪಾರ್ವನ್ ಅವರು ಏಜ್ ಆಗಿರೋ ಕ್ಯಾರೆಕ್ಟರ್ ಭಾಳ ಅದ್ಭುತವಾಗಿ ನ್ಯಾಚುರಲ್ ಆಗಿ ಬಂದಿದೆ. ಇಬ್ಬರದು ಕಾಂಬಿನೇಷನ್ ಚೆನ್ನಾಗಿದೆ. ಫಿಲಮ್ಮು ಸೂಪರ್ ಆಗಿದೆ. ಅಡ್ವೆಂಚರ್ ಮೂವಿ, ಭಾಳ ಎಮೋಷನಲ್ ಆಗಿದೆ. ದೀಪಿಕಾ ಅವರು ಮತ್ತು ಮೇಡಮ್ಮು ವಯಸ್ಸಾದವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಿಯಲಿ ಇಟ್ ಈಸ್ ಎ ವೆರಿ ಗುಡ್ ವ್ಯಾಲ್ಯೂಯಬಲ್. ತುಂಬ ಚೆನ್ನಾಗಿದೆ ಫಿಲಮು. ಅರ್ಥ ಮಾಡ್ಕೊಳ್ಳೋದು ಅದ್ರ ಜೀವನದಲ್ಲಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಫಿಲಮ್ಮು. ನೋಡಬೇಕು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಬಂದು ನೋಡಿ. ತುಂಬ ಚೆನ್ನಾಗಿದೆ. ದೀಪಿಕಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನನಗೆ ಅವಳು ಆಂಟಿ ಅಂತ ಅವಳ ತಾಯಿ ಥರ ನೋಡ್ಕೊಂಡಲ್ಲ, ಅದು ತುಂಬ ಇಷ್ಟ ಆಯ್ತು ನನಗೆ. ಆದರೆ ಮಕ್ಕಳು ಎಲ್ಲ ಇದು ಮಾಡ್ತಾರಲ್ಲ, ಅದು ಬೇಜಾರಾಯಿತು. ಕೊನೆಗೆ ಮಕ್ಕಳಿಗೆ ಅದೆಲ್ಲ ಗೊತ್ತಾಗಿ ಗಂಡು ಮಕ್ಕಳು ಅದೇ ಥರ ತಾಯಿದಿನ ನೋಡಿಕೊಂಡ್ರೆ ಇನ್ನೂ ನಮಗೂ ಖುಷಿ. ಇವಾಗ ನಾವು ಅದೇ ಏಜಲ್ಲಿ ಇದ್ದೀವಿ. ಥ್ಯಾಂಕ್ ಯು. It's a bundle of emotions, a pack of sceneries, a bunch of ಒಂದು ಏನು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅಷ್ಟು ಅತ್ಯಂತ ಅಮೋಘವಾಗಿ ನಿರ್ದೇಶನ ಬಂದಿದೆ. ಆಮೇಲೆ ಇದು ಫೆಸ್ಟಿವಲ್ಗೆ ಹೋಗ್ತಕ್ಕಂಥ ಒಂದು ಸಿನಿಮಾ ಅಂತ ನಾನು ಹೇಳ್ಬೋದು. ನಿರ್ದೇಶನ ರೋಹಿತ್ ಕೀರ್ತಿ ಅವರು ಅತ್ಯಂತ ಅಮೋಘವಾಗಿ ಮಾಡಿದ್ದಾರೆ. ಆಮೇಲೆ ದೀಪಿಕಾ ದಾಸ್ ಅವರು ಅಷ್ಟೇ. ಆಮೇಲೆ ವಯಸ್ಸಾದರೆ ಹೇಗೆಲ್ಲ ಇದ್ದರೆ ಏನಾಗುತ್ತದೆ, ಒಂದು ಚಿಕ್ಕ ಈಗೋ ನಮ್ಮನ್ನು ಎಲ್ಲಿವರೆಗೂ ತೊಗೊಂಡೋಗ್ತದೆ ಅಂತಕ್ಕಂಥದ್ದನ್ನು ಕೂಡ ಈ ಸಿನಿಮಾದಲ್ಲಿ ಪಾರದಲ್ಲಿ ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಬೇಕಾದಂಥ ಒಂದು ಸಿನಿಮಾ ಇದು ಆ್ಯಕ್ಚುಲಿ.